ಎಷ್ಟೇ ದೊಡ್ಡ ಕಾರಲ್ಲಿ ತಿರುಗಿದ್ರೂ ಈ ಮಜಾ ಬರೋದಿಲ್ಲ. ದಟ್ ಈಸ್ ದ ಪವರ್ ಆಫ್ KSRTC ಬಸ್. ರೆಡ್ ಬಸ್ ನಮ್ಮದು ಭಾರಿ ಮಜಾ ಬರುತ್ತಲ್ವ. ಸೊ ಈ ಫೀಲಿಂಗ್ಸು ರೆಡ್ ಬಸ್ಸಲ್ಲಿ ತಿರುಗಿದವ್ರಿಗೆ ಗೊತ್ತಿರುತ್ತೆ. ಸೊ ಒಂದು ಟೀಮ್ ಕಟ್ಟೋದು, ಊರು ತಿರುಗಿ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡೋದು ಎಷ್ಟು ಕಷ್ಟ ಅಂತ ಹೇಳಿ ಕಷ್ಟಪಟ್ಟವರಿಗೆ ಗೊತ್ತಿರುತ್ತೆ. ಆದಷ್ಟು ಜಲ್ದಿ ನೀವು ದೊಡ್ಡ ಎತ್ತರಕ್ಕೆ ಬೆಳೀತೀರಾ, ನಿಮ್ಮಲ್ಲಿ ಒಂದು ಹೊಸ ಕಾರ್ ಬರುತ್ತೆ, ಆಗ ನೀವು ಈ ರೀತಿ ವಿಡಿಯೋ ಮಾಡ್ತೀರಾ. ಸೊ ಹೋಪ್ಸ್ ಕಳ್ಕೊಬೇಡಿ ಅಷ್ಟೇ. ಎಷ್ಟೇ ಸ್ವಂತ ಕಾರ್ ಇದ್ರೂ ಈ ನಮ್ಮ KSRTC ಬಸ್ಸಲ್ಲಿ ಕೊಡೋ ಮಜಾ ಭಾರಿ ಡಿಫ್ರೆಂಟ್. ಎಲ್ಲ ಓಲ್ಡ್ ಡೇಸೆಲ್ಲ ನೆನಪಾಗುತ್ತೆ. ಇದೇ 10 ವರ್ಷದಿಂದ KSRTC ಬಸ್ಸನ್ನು ನಾವು ಓಡಾಡ್ತಾ ಇದ್ದೀವಿ. ಈಗ ಕಾರಿದೆ, ಹೆಸರಿದೆ, ಸಕ್ಸಸ್ ಇದೆ, ಎಲ್ಲ ಇದೆ. ಸೊ KSRTC ಬಸ್ ಹತ್ತೇ ಇರಲಿಲ್ಲ, ಭಾಳ ದಿನ ಆಗಿಲ್ಲ, ಅದಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಇವತ್ತು ನೀವು ಕೂಡ KSRTC ಬಸ್ಸನ್ನು ತಿರುಗ್ತಾ ಇರ್ಬೋದು. ಪಾಪ MLM ಬಿಸ್ನೆಸ್ ಮಾಡೋಕ್ಕೆ ತುಂಬ ಕಷ್ಟಪಡ್ತಾ ಇದ್ದಾರೆ ಭಾಳ ಜನ. ಸೊ ಎಲ್ಲೆಲ್ಲೋ ಹೋಗ್ತಾ ಇರ್ತೀರಾ, ಏನೇನೋ ಮಾಡ್ತಾ ಇರ್ತೀರಾ. ಸೊ ಈ ರೀತಿ ಬಸ್ ಚಾರ್ಜಿಗೂ ದುಡ್ಡಿಲ್ದಾಗ ಇಂಥ ಬಸ್ಗಳು ಏರಿದಾಗ ನಿಮಗೆ ಅನ್ನಿಸ್ತಾ ಇರುತ್ತೆ, ಅಯ್ಯೋ ನಮ್ಮ ಜೀವನ ಯಾವಾಗ ಬದಲಾವಣೆ ಆಗುತ್ತೆ ಅಂತ. ಅವ್ರಿಗೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಒಂದಾನೊಂದು ಕಾಲದಲ್ಲಿ ನನಗೂ ಹಂಗೆ ಅನ್ನಿಸ್ತಾ ಇತ್ತು, ಬಟ್ ಈಗ ನಿಮ್ಮ ಜೀವನ ಬದಲಾವಣೆ ಆಗಿದೆ. ಸೊ ನಂಬಿಕೆ ಇರಲಿ, ಕೆಲಸ ನಿಲ್ಲಿಸ್ಬೇಡಿ. ಸೊ ಪ್ರಾಮಾಣಿಕವಾಗಿ ನೀವು ಸಕ್ಸಸ್ ಆಗಿ ಹಾಗೇ ಆಗ್ತೀರ. ಸೊ ನಿಮ್ಮ ಪ್ರಯತ್ನ ನೀವು ಮುಂದುವರಿಸಿ. ಸೊ ಸಿ ಯು. ಮತ್ತು ಇನ್ನೊಂದು ವಿಡಿಯೋ ಮತ್ತು ಆದಷ್ಟು ಜಲ್ದಿ ಮಾಡ್ತೀನಿ. ಸೊ ಈ ಸಾಯಂಕಾಲದ ಟೈಮಲ್ಲಿ ಈ ರೀತಿ ಬಸ್ಸಲ್ಲಿ ಪ್ರಯಾಣ ಮಾಡೋಕ್ಕೆ ಅದ್ಭುತ ಅನ್ನಿಸ್ತಾ ಇದೆ. ನಮ್ಮ KSRTC ಬಸ್ ನಮ್ಮ ಹೆಮ್ಮೆ, ಹೌದಲ್ವಾ? ಸೊ ಇಂಥ KSRTC ಬಸ್ ಯಾವ ಸ್ಟೇಟಲ್ಲಿ ಇಲ್ಲ. ನಾನು ಇಷ್ಟು ಸ್ಟೇಟ್ಸ್ ತಿರುಗಿದ್ದೀನಿ. ಅದ್ಭುತ KSRTC ಬಸ್ ಆಗಿರ್ಬೋದು, ಅದರ ಸೀಟಿಂಗ್ಸು, ಆ ಗಾಡಿ, ಆ ಕ್ಲೀನ್ನೆಸ್ ಸೂಪರಾಗಿರುತ್ತೆ. ಸೊ ಥ್ಯಾಂಕ್ ಯು ವೆರಿ ಮಚ್.